ಫ್ರೆಂಡ್ಸ್, ಜಾನು ಅಪ್ಡೇಟ್ಗೆ ಸ್ವಾಗತ. ಹೇಳ್ತಾ ಗಿಲ್ಲಿ ಅವರ ಒಂದು ಅಮ್ಮನೇ ಸ್ವತಃ ಕಾವ್ಯ ಅವರನ್ನ ಮನೆ ಸೊಸೆ ಅಂತ ಒಪ್ಕೊಂಡಿದ್ರು. ಇಲ್ಲಿ ಇತ್ತೀಚಿನ ಒಂದು ದಿನಗಳಲ್ಲಿ ಗಿಲ್ಲಿ ಮತ್ತು ಕಾವ್ಯರ ಒಂದು ನಡುವೆ ಏನಿದೆ, ಪ್ರೀತಿ ಶುರು ಆಗಿದೆಯಾ, ಇಬ್ಬರ ನಡುವೆ ಏನಿದೆ ಅಂತಂದು ಎಲ್ಲ ಒಂದು ಸಾಕಷ್ಟು ಜನರ ಒಂದು ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಿ ಬರ್ತಾ ಇದೆ. ಆದರೂ ಕೂಡ ಇಲ್ಲಿ ಗಿಲ್ಲಿಯ ಒಂದು ಅಮ್ಮನೇ ಸ್ವತಃ ಎಲ್ಲ ಇಲ್ಲಿ ನ್ಯೂಸ್ನಲ್ಲಿ ಹೇಳಿದ್ದಾರೆ. ಕಾವ್ಯ ಅವರು ನಮ್ಮ ಮನೆ ಸೊಸೆ ಆಗಿ ಬಂದರೆ ಅವಳು ಇಷ್ಟಪಟ್ಟದಂತ ಒಂದು ಗಿಲ್ಲಿನ ಇಷ್ಟಪಟ್ಟರೆ ನಾನು ಖಂಡಿತವಾಗ್ಲೂ ಅವಳಿಗೆ ನಮ್ಮನೆ ಸೊಸೆ ಆದಮೇಲೆ ನಾನು ಮಗಳ ಥರ ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತಂದು ಗಿಲ್ಲಿಯ ಒಂದು ಅಮ್ಮನೇ ಸ್ವತಃ ಹೇಳಿದ್ದಾರೆ. ಹಾಗೆ ಕಾವ್ಯರ ಅಮ್ಮನು ಕೂಡ ಇಲ್ಲಿ ಬಿಗ್ ಬಾಸ್ನಲ್ಲೇ ಹೇಳಿದ್ದಾರೆ, ನಾನು ಗಿಲ್ಲಿಯ ಒಂದು ನಮ್ಮ ಅಳಿಯ ಅಂತಂದು ಅಳಿಯ ಅನ್ನೋ ಒಂದು ಲಕ್ಷಣ ಎಲ್ಲರಿಗೂ ಕೂಡ ಪ್ರೀತಿಯಿಂದ ಮಾತಾಡ್ಸೋದಾಗಲಿ ಅವರ ಒಂದು ನಡವಳಿಕೆ ನನಗೆ ತುಂಬ ಇಷ್ಟ ಆಯಿತು, ನಾನಂದ್ರೂ ಒಪ್ಕೊಂಡಿದ್ದೀನಿ ಅಂತಂದು ಇಲ್ಲಿ ಬಿಗ್ ಬಾಸ್ ಮುಗಿದ ತಕ್ಷಣ ಕೂಡ ಕಾವ್ಯ ಅವರ ಒಂದು ಮನೆಗೆ ಮೊದಲನೇ ಒಂದು ಬಾರಿನೇ ಕೂಡ ಇಲ್ಲಿ ಎಂಟ್ರಿ ಕೊಟ್ಟಿದ್ರು. ಹಾಗೆ ಕಾವ್ಯ ಅವರು ಕೂಡ ಇಲ್ಲಿ ಗಿಲ್ಲಿ ಮನೆಗೆ ಸಾಕಷ್ಟು ದಿನ ಹೋಗಿ ಎಂಟ್ರಿ ಕೊಟ್ಟು ಬಂದಿದ್ದಾರೆ. ಹಾಗೆ ಇಲ್ಲಿ ಗಿಲ್ಲಿ ಒಂದು ಮನೆಯಲ್ಲೂ ಕೂಡ ಅವರ ಅಪ್ಪ ಅಮ್ಮ ಅವಾಗನೇ ಹೇಳಿದ್ದಾರೆ, ಮೊನ್ನೆ ಒಂದು ವಾರ ಹಿಂದೆನೇ ಹೇಳಿದ್ದಾರೆ, ಗಿಲ್ಲಿ ಯಾರನ್ನ ಇಷ್ಟಪಡ್ತಾನೆ ಅವ್ರ ಜೊತೆ ಮದುವೆ ಮಾಡಿಸ್ಕೊಡ್ತೀವಿ, ಹಾಗೆ ಅವ್ರನ್ನು ಕೂಡ ತುಂಬ ಚೆನ್ನಾಗಿ ನೋಡ್ಕೊತೀನಿ ಅಂತಂದು ಹೇಳಿದರು. ಗಿಲ್ಲಿಯ ಒಂದು ಅಮ್ಮನೂ ಕೂಡ ಸ್ವತಃ ಮೊನ್ನೆ ತಾನೇ ಹೇಳಿದ್ದಾರೆ ಒಂದು ನ್ಯೂಸ್ನಲ್ಲಿ ಪ್ರೋಗ್ರಾಮ್ನಲ್ಲಿ, ಅಂದರೆ ಇಲ್ಲಿ ನ್ಯೂಸ್ ಬಂದಿರ್ತದೆ ನ್ಯೂಸ್ ಚಾನಲ್ದವರು. ಆವಾಗ ಗಿಲ್ಲಿ ಇವಾಗ ಕಾವ್ಯ ಅವ್ರನ್ನ ಮದುವೆ ಆದರೆ ನೀವು ಒಪ್ಕೊಂತೀರಾ ಅಂತಂದು ಕ್ವಶನ್ ಮಾಡಿದಾಗ ಗಿಲ್ಲಿಯವರ ಅಮ್ಮ ಏನು ಉತ್ತರ ಕೊಟ್ಟಿದ್ದಾರೆ ಅಂದರೆ, ಅವರಿಬ್ಬರು ಎಲ್ಲ ಜನರು ಕೂಡ ಇಷ್ಟಪಟ್ಟಿದ್ದಾರೆ, ನಾವು ಇಷ್ಟಪಟ್ಟಿದ್ದೀವಿ ಆಲ್ರೆಡಿ, ಅವರು ಮದುವೆ ಆದರೆ ನಮಗೆ ತುಂಬ ಖುಷಿ ಆಗುತ್ತೆ, ನಾನು ಮನೆ ಸೊಸೆ ಥರ ನೋಡ್ಕೊಳಲ್ಲ, ಮನೆ ಮಗಳ ಥರ ನೋಡ್ಕೊತೀನಿ ಅಂತಂದು ತುಂಬ ಚೆನ್ನಾಗಿ ಕಾವ್ಯರ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಅವರೊಂದು ಲೈಫ್ನಲ್ಲಿ ಅವ್ರ ಜೀವನದಲ್ಲಿ ಕಷ್ಟಪಟ್ಟಿದ್ದಾರೆ. ನಮ್ಮ ಗಿಲ್ಲಿ ಅಂತರೂ ತುಂಬ ಕಷ್ಟಪಟ್ಟಿದ್ದಾನೆ, ತುಂಬ ಕಷ್ಟಪಟ್ಟು ಇಲ್ಲಿ ಈ ಒಂದು ಮಟ್ಟಿಗೆ ಬಂದಿದ್ದಾನೆ. ಆ ಒಂದು ಕಷ್ಟ ಆ ದೇವರು ಇವಾಗಲೇ ಈಡೇರಿಸಿದ್ದಾನೆ. ಹಾಗೆ ನನ್ನ ಮಗನ ಒಂದು ಬದುಕಿನಲ್ಲಿ ಕಾವ್ಯವರು ಬರಬೇಕಂದ್ರೆ ಕಾವ್ಯವರು ಬಂತಾರೆ ಅಂತಂದು ಗಿಲ್ಲಿಯ ಅಮ್ಮನೂ ಕೂಡ ಹೇಳಿದ್ದಾರೆ. ಗಿಲ್ಲಿಯವರು ಕೂಡ ಸಾಕಷ್ಟು ಇವೆಂಟ್ಗಳಲ್ಲಿ ಹೋಗಿದ್ದಾರೆ. ಗಿಲ್ಲಿ ಕಾವ್ಯವರು ಮದುವೆ ಯಾವಾಗ, ಗಿಲ್ಲಿಯವ್ರನ್ನ ಸ್ವತಃ ಲೈವ್ ಪ್ರೋಗ್ರಾಮ್ನಲ್ಲೇ ಗಿಲ್ಲಿ ಕಾವ್ಯವರು ಇಬ್ಬರು ಇದ್ದಾಗ ಕ್ವಶನ್ ಕೇಳ್ತಾರೆ, ಸಾಕಷ್ಟು ಜನ ಕೇಳ್ತಾರೆ, ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡವರು ಕೂಡ ಗಿಲ್ಲಿ ಕಾವ್ಯವರು ನೀವಿಬ್ಬರು ಮದುವೆ ಆಗ್ತಾ ಇದ್ದೀರಾ, ಪ್ರೀತಿ ಮಾಡ್ತಾ ಇದ್ದೀರಾ, ನಮ್ಮ ಮುಂದೆ ಹೇಳ್ಕೊಳ್ತಾ ಇಲ್ಲ ಅಂತಂದು ಹೇಳಿದರು. ಹಾಗೆ ಇಲ್ಲಿ ಕಾವ್ಯರ ಮನಸ್ಸಲ್ಲಿ ಏನೂ ಇಲ್ಲ, ನಾವು ಸ್ನೇಹದಲ್ಲಿ ಇದ್ದೀವಿ, ಒಂದು ಪ್ಯೂರ್ ಬಾಂಡಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಗಿಲ್ಲಿ ಒಂದು ಮನಸ್ಸಲ್ಲಿ ಕಾವ್ಯರಿಗೆ ಆ ಥರ ಫೀಲಿಂಗ್ಸ್ ಇದೆ. ಆದರೆ ಕಾವ್ಯ ಅವರು ಇವಾಗ ಇನ್ನೂ ನಾನು 3 ವರ್ಷ ಮದುವೆ ಆಗಲ್ಲ, ಅದ್ರ ಬಗ್ಗೆ ನಾನು ಯೋಚನೆನೇ ಮಾಡಿಲ್ಲ, ನಮ್ಮ ಅಪ್ಪ ಅಮ್ಮ ಎಲ್ಲಿ ತೋರಿಸ್ತಾರೋ ಅಲ್ಲಿ ಮದುವೆ ಆಗ್ತೀನಿ ಅಷ್ಟೇ ಅಂತಂದು ಕಾವ್ಯವರು ಸಾಕಷ್ಟು ಪ್ರೋಗ್ರಾಮ್ನಲ್ಲಿ ಹೇಳಿದ್ದಾರೆ. ಆದರೆ ಗಿಲ್ಲಿ ಅವರ ಒಂದು ಮನಸ್ಸಲ್ಲಿ ಕಾವ್ಯಗೆ ಪ್ರೀತಿಯ ಒಂದು ಆ ಥರ ಫೀಲಿಂಗ್ಸ್ ಇದೆ. ಆದಷ್ಟು ಬೇಗನೆ ಗಿಲ್ಲಿ ಮತ್ತು ಕಾವ್ಯವರು ಒಂದಾಗಲಿ. ಹಾಗೆ ಗಿಲ್ಲಿ ಒಂದು ಮನೆಯಲ್ಲೂ ಕೂಡ ಒಪ್ಪಿದ್ದಾರೆ, ಅವರು ಇಬ್ಬರು ಇಷ್ಟಪಟ್ಟರೆ ಮದುವೆ ಆದರೆ ನಾವು ಯಾವುದೇ ಅಭ್ಯಂತರ ಮಾಡಲ್ಲ, ಕಾವ್ಯವ್ರ ಮನೆಯಲ್ಲೂ ಕೂಡ ಅವಳು ಎಲ್ಲಿ ಇಷ್ಟಪಟ್ಟದ ಮಾಡ್ಕೊತಾಳೋ ಅಲ್ಲೇ ನಾವು ಮದುವೆ ಮಾಡಿಸ್ಕೊಳ್ತೀವಿ ಅಂತಂದು ಹೇಳಿದ್ದಾರೆ. ಇಬ್ಬರು ಮನೆಯಲ್ಲೂ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಗಿಲ್ಲಿಯನ್ನು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾನೆ, ಸಾಕಷ್ಟು ಪ್ರೋಗ್ರಾಮಲ್ಲಿ ಆಲ್ರೆಡಿ ಹೇಳಿದ್ದಾನೆ. ಆದರೆ ಕಾವ್ಯವರು ಯಾವುದೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಇನ್ನು ನಾನು ಕರಿಯರ್ ಬಗ್ಗೆ ಫೋಕಸ್ ಮಾಡ್ತೀನಿ, ಇನ್ನೂ 2 ವರ್ಷ ನಾನು ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ, ನಾನು ಆ ಥರ ಲವ್ ಕೂಡ ಮಾಡೋದಿಲ್ಲ, ನನ್ನ ಕರಿಯರ್ ಫೋಕಸ್ ನಾವು ಸ್ವಲ್ಪ ಒಂದು ಮಟ್ಟಿಗೆ ಬೆಳೆದ ಮೇಲೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತಂದು ಕಾವ್ಯವರು ಸ್ವತಃ ಮೊನ್ನೆ ಒಂದು ಚಿತ್ತಾರ ಅವಾರ್ಡ್ಸ್ನಲ್ಲೇ ಹೇಳಿದರು. ಮತ್ತು ಲೈವ್ ಪ್ರೋಗ್ರಾಮ್ನಲ್ಲಿ ಕೂಡ ಇಬ್ಬರು ಕೂಡ ಬಂದಿದ್ದರು, ಮತ್ತು ಆವಾಗ ಹೇಳಿದ್ದಾರೆ, ಕ್ಲಿಯರಿಟಿ ಕೊಟ್ಟಿದ್ದಾರೆ. ಹಾಗೆ ಸಿನಿಮಾದಲ್ಲಿ ಕೂಡ ನೀವು ಆ್ಯಕ್ಟ್ ಮಾಡ್ತೀರಂತ ನಿಜಾನ ಅಂತಂದು ಹೇಳಿದ್ದಾರೆ. ಇವಾಗ ನೀವು ಸಿನಿಮಾದಲ್ಲಿ ಇವಾಗ ಸಿನಿಮಾ ಮಾಡೋಕ್ಕಿಂತ ಮುಂಚೆನೇ ಇಬ್ಬರು ನಾವು ಒಂದು ಶೋನಲ್ಲಿ ಒಟ್ಟಿಗೆ ಇದ್ರೇ ನೀವಿಬ್ಬರು ನಡುವೆ ಪ್ರೀತಿ ಇದೆ, ಮದುವೆ ಆಗ್ತೀರಾ ಅಂತಂದು ಏನೇನೋ ಸುದ್ದಿ ಹಬ್ಬಿಸ್ತಾ ಇದ್ದೀರಿ. ಇನ್ನೂ ಇಬ್ಬರು ಒಂದೇ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದರೆ ಇನ್ನೇನು ಮಾಡಿಬಿಡ್ತೀರಾ, ಮದುವೆನ ಮಾಡಿಸ್ಬಿಡ್ತೀರಾ. ಅದಕ್ಕೆ ಗಿಲ್ಲಿ ಒಂದು ಸಿನಿಮಾದಲ್ಲಿ ನಾನು
ಬರ್ತಾ ಇಲ್ಲ, ನನಗೂ ಬೇರೆ ಒಂದು ಪ್ರೋಗ್ರಾಮ್ಸ್ ಇದೆ, ಶೆಡ್ಯೂಲ್ಸ್ ಇದೆ ಅಂತಂದು ಕಾವ್ಯ ಅವರು ಕ್ಲಿಯರಿಟಿ ಕೊಟ್ಟಿದ್ದಾರೆ. ಆದರೂ ಕೂಡ ಅಭಿಮಾನಿಗಳು ಮತ್ತು ನಿರ್ಮಾಪಕರು ಗಿಲ್ಲಿನೂ ಕೂಡ ಈ ಒಂದು ಸಿನಿಮಾದಲ್ಲಿ ಕಾವ್ಯ ಅವರು ಇದ್ದರೆ ಇಷ್ಟ ಅಂತಂದು ಹೇಳಿದ್ದಾರೆ. ಆದರೂ ಕೂಡ ಗಿಲ್ಲಿಯ ಒಂದು ಸಿನಿಮಾದಲ್ಲಿ ಕಾವ್ಯ ಅವರು ಆ್ಯಕ್ಟ್ ಮಾಡೋಕ್ಕೆ ಯಾಕೆ ಒಪ್ತಾ ಇಲ್ಲ, ಯಾಕೆ ಇದರ ಒಂದು ಹಿಂದೆ ಅಸಲಿ ಸತ್ಯ ಏನಿದೆ ಅಂತಂದು ನಮಗೂ ಕೂಡ ಗೊತ್ತಾಗ್ತಿಲ್ಲ. ಕಾವ್ಯ ಅವರು ಯಾಕೆ ಒಪ್ತಾ ಇಲ್ಲ ಅಂತಂದು ಎಲ್ಲರಿಗೂ ಕೂಡ ಅಚ್ಚರಿಯ ಒಂದು ವಿಷಯ ಅಂತಾನೆ ಹೇಳ್ಬೋದು. ಆದಷ್ಟು ಬೇಗನೆ ಗಿಲ್ಲಿಯ ಒಂದು ಹುಟ್ಟುಹಬ್ಬ ದಿನವೇ ಕಾವ್ಯ ಅವರು ಗುಡ್ ನ್ಯೂಸ್ ಕೊಡಬೇಕು ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಅನ್ಕೊತಾ ಇದ್ದಾರೆ ಗಿಲ್ಲಿಯ ಒಂದು ಸಿನಿಮಾದಲ್ಲಿ ಕಾವ್ಯ ಇದ್ರೇ ಚಂದ ಅಂತ. ಆದರೂ ಕೂಡ ಯಾಕೆ ಈ ಥರ ಬೇಡ, ನಾನು ಈ ಒಂದು ಚಾನ್ಸ್ ಮಿಸ್ ಮಾಡ್ಕೊತೀನಿ, ನಾನು ಈ ಅವಕಾಶ ಅಪರ್ಚುನಿಟಿ ಮಾಡ್ಕೊಳಲ್ಲ ಅಂತ ಹೇಳ್ತಾ ಇರೋದು ಯಾಕೆ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಆದಷ್ಟು ಬೇಗನೆ ಯಾಕೆ ಇದರ ಒಂದು ಬೇಡ ಅಂತ ಇರೋದು ಅಸಲಿ ಸತ್ಯ ಏನು ಅಂತಂದು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಬಾಯ್.